ಸರ್ ನೀವು ನಮ್ಮ ಮನೆಗೆ ಬಂದಿದ್ದು ಭಾಳ ಸ್ಪೆಷಲ್ ಸರ್. ಥ್ಯಾಂಕ್ ಯು ಸೋ ಮಚ್. ಬರೋದೇ ಒಂದು ಸಂತೋಷ. ಅದೇ ಈ ಕಾರ್ಯಕ್ರಮದ ಸೌಂದರ್ಯ ಅಂತ ನನ್ನ ಭಾವನೆ. ಈ ಒಂದು ಸಂತೋಷದಲ್ಲಿ ಭಾಗಿಯಾಗೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತದೆ. ಅಷ್ಟಾದರೆ ಆಯಿತು ಸರ್. ಒಟ್ಟಿನಲ್ಲಿ ಈ ದಿನ ಭೂಮಿಕಾ ಅವ್ರ ನೆನಪಲ್ಲಿ ಉಳಿಬೇಕು, ಅಷ್ಟಾದರೆ ಸಾಕು ಸರ್. ಅದಕ್ಕೆ ಸಣ್ಣ ಪ್ರಯತ್ನ. ಸರ್, ಪುಸ್ತಕ ಅಂದರೆ ಬರೀ ಅಕ್ಷರಗಳನ್ನು ಪ್ರಿಂಟ್ ಮಾಡಿರೋ ಪೇಪರ್ಸ್ ಅಲ್ಲ. ಅದು ಒಬ್ಬ ವ್ಯಕ್ತಿ ಜೀವನದಲ್ಲಿ ನಡೆದುಕೊಂಡು ಬಂದ ದಾರಿಯ ಗುರುತುಗಳು. ಆ ಗುರುತುಗಳನ್ನು ನೀವು ಇವತ್ತು ದಾಖಲು ಮಾಡ್ತಿದ್ದೀರಿ ಅಂದರೆ ಆ ಪುಸ್ತಕ ಸರಿಯಾದ ಮನೆ ಸೇರಿದೆ ಅಂತಲೇ ಅರ್ಥ. ಸರ್, ಪ್ರತಿಯೊಬ್ಬರ ಜೀವನದಲ್ಲೂ ಇಂಥ ಕಥೆಗಳಿರ್ತವೆ. ಆ ಕಥೆಗಳೆಲ್ಲ ಹೀಗೆ ಪುಸ್ತಕದಲ್ಲಿ ದಾಖಲಾಗಬೇಕು. ಬಹಳ ಒಳ್ಳೆಯ ಪ್ರಯತ್ನ ಇದೆ. ಇಲ್ಲಿ ಭೂಮಿಕಾ ಅವ್ರು ಕಾಣಿಸ್ತಾನೆ ಇಲ್ಲ. ಇವತ್ತಿನ ಸೆಂಟರ್ ಆಫ್ ಅಟ್ರಾಕ್ಷನ್ ಅವರೇ ಅಲ್ವಾ? ಹೌದು ಸರ್. ಇಲ್ಲಿ ತನಕ ಅವ್ರಿಗೆ ಏನೂ ಹೇಳಿಲ್ಲ. ಸೊ ರೆಡಿ ಆಗ್ತಾ ಇದ್ದಾರೆ. ನೀವು ಬಂದಿರೋದು ದೊಡ್ಡ ಸರ್ಪ್ರೈಸ್ ಅವ್ರಿಗೆ. ಅಂದರೆ ಇವತ್ತು ಪುಸ್ತಕದ ಅನಾವರಣ ಅಲ್ಲ, ಆಶ್ಚರ್ಯದ ಅನಾವರಣ ಆಗ್ತಾ ಇದೆ ಇಲ್ಲಿ. ಹೇಳ್ಬೋದು ಸರ್. ಸರ್, ಇದು ಯಾವತ್ತು ಪ್ಲಾನ್ ಮಾಡಿದ್ನಲ್ಲ ಅವತ್ತಿಂದ ಗೆಳೆಯನ್ ಒಂದೇ ಟೆನ್ಷನ್. ಇದು ಯಾವುದೇ ಕಾರಣಕ್ಕೂ ಅದಕ್ಕೆ ಗೊತ್ತಾಗಬಾರ್ದು, ಫುಲ್ ಸರ್ಪ್ರೈಸ್ ಇರಬೇಕು ಅಂತ ಸರ್. ಕೆಲವು ಒತ್ತಡಗಳು ಮನಸ್ಸಿಗೆ ಭಾರ ಆಗೋದಿಲ್ಲ, ಸಿಹಿಯಾದ ನೆನಪಾಗಿ ಉಳ್ಕೊಂಡ್ಬಿಡ್ತೇವೆ. ಅದೇ ಉದ್ದೇಶ ಸರ್. ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಕ್ರಿಯೇಟ್ ಆಗಬೇಕು. ಸರ್, ಕಾಫಿ ತುಂಬ ಬಿಗ್ ಬ್ರೋ. ಜೋಗಿ ಸರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾರೆ. ಅವ್ರು ನಮ್ಮ ಗೆಸ್ಟು. ಅವ್ರಿಗೆ ನಾನೇ ಕಾಫಿ ತಂದು ಕೊಡ್ತೀನಿ. ಯಾ ಸರ್, ಕೂತಿರಿ. ಭೂಮಿಕಾ ಅವ್ರು ಕರ್ಕೊಂಡು ಬರ್ತೀನಿ. ಓಕೆ. ಸರ್ಪ್ರೈಸ್. ಹಾಯ್ 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 ಸರ್. ಯಾಕೆ ನಾನು ಅಷ್ಟೊಂದು ಸರ್ಪ್ರೈಸ್ ಕೊಡೋ ಥರ ಕಾಣಿಸ್ತಿದ್ದೀನಾ? ಇಲ್ಲ ಸರ್, ಸರ್ಪ್ರೈಸ್ ಅಂದರೆ ತುಂಬ ದೊಡ್ಡ ಸರ್ಪ್ರೈಸ್ ಇದು. ಐ ಮೀನ್, ನಾನು ಕನ್ಸೊಂದ್ಸಲು ಅನ್ಕೊಂಡಿರ್ಲಿಲ್ಲ ಸರ್ ನೀವು ನಮ್ಮ ಮನೆಯವ್ರಿಗೂ ಬರ್ತೀರಂತ. ಐ ಮೀನ್ ದಿಸ್ ಇಸ್ ಸೋ ಅನ್ಎಕ್ಸ್ಪೆಕ್ಟೆಡ್. ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ. ಗಾಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಸರ್. ಥ್ಯಾಂಕ್ ಯು. ಹಾಗೇ ಅದು ಒಂದೊಂದು ಸಲ ಓದುಗ ಕಥೆನ ಹುಡ್ಕೊಂಡು ಹೋಗ್ತಾನೆ, ಇನ್ನು ಕೆಲವು ಸಲ ಕಥೆನೇ ಓದುಗನ್ನ ಹುಡ್ಕೊಂಡ್ಬರುತ್ತೆ. ಇಲ್ಲಿನ ವಿಶೇಷ ಏನಂದರೆ ಒಂದು ಬರಹ ಒಬ್ಬ ಲೇಖಕನ್ನ ಹುಡ್ಕೊಂಡ್ಬಂದಿದೆ. ಅದು ಆ ಬರಹಕ್ಕಿರೋ ಶಕ್ತಿ ಅದು. ಐ ಆಮ್ ಸಾರಿ ಸರ್, ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗುತ್ತೆ. ಬನ್ನಿ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸರ್ ಬನ್ನಿ. ನಮಸ್ತೆ ಜಯದೇವ್. ಜಯದೇವ್ ಅಂತಿದ್ದೀರಾ ಅಂತಂದ್ರೆ ಬೇಲ್ ಕೊಡಿಸಿದವ್ರು ನೀವೇ ಅಲ್ವಾ? ಥ್ಯಾಂಕ್ ಯು ಸರ್. ಯು ಹ್ಯಾವ್ ಅ ಗುಡ್ ಹಾರ್ಟ್. ಥ್ಯಾಂಕ್ ಯು. ಹೌದು, ನೀವು ಮನೆಯವರಂತೂ ಖಂಡಿತ ಅಲ್ಲ. ಯಾಕೆಂದ್ರೆ ನಮ್ಮ ಸಂಬಂಧದಲ್ಲಿ ಮನೆ ಯಾವತ್ತೂ ನೋಡಿಲ್ಲ. ಫ್ರೆಂಡ್ ಸರ್ಕಲ್ ಅಂತೂ ಅಲ್ವೇ ಅಲ್ಲ. ಈ ಜೇಡಿಗಿರೋ ಹಿಸ್ಟ್ರಿಗೆ ಬೇಲ್ ಕೊಡ್ಸೋದಕ್ಕೆ ಡಬ್ಬಲ್ ಗುಂಡಿಗೆ ಬೇಕು. ಅಂತರಲ್ಲಿ ನೀವು ಬೇಲ್ನಲ್ಲಿ ಕೊಡ್ಸಿದ್ದೀರಾ ಅಂತ ಅಂದ್ರೆ ನೀವು ಸಿಂಪಂತಿಯಿಂದ ಕೊಡ್ಸಿರ್ಬೇಕು ಅಥವಾ ನನ್ನಿಂದ ಏನಾದರೂ? ಹೌದು, ಒಂದು ಕೆಲಸ ಆಗಬೇಕಿತ್ತು. ಅನ್ಕೊಂಡೆ. ಹೇಳಿ, ಪರವಾಗಿಲ್ಲ. ಏನು ಮಾಡಬೇಕು ಮಾಡೋಣ. ನೀವೊಬ್ರನ್ನ ಮೀಟ್ ಮಾಡಬೇಕು ಅಷ್ಟೇ. ನೋಡಿ ಮಿಸ್ ಇವರೇ, ನೀವು ಬೇಲ್ ಕೊಡ್ಸಿದ್ದೀರಾ ಅನ್ನೋ ಋಣ ನನ್ನ ಮೇಲೆ ಇರುತ್ತೆ. ನಾನು ಅದನ್ನ ಯಾವತ್ತೂ ಮರೆಯೋದಿಲ್ಲ. ಬಟ್ ಹಾಗಂತ ನೀವು ಕರೆದಿದ್ದ ಕಡೆ ಎಲ್ಲ ಬರೋಕ್ಕಾಗತ್ತಾ? ಈ ಜೇಡಿ ಹತ್ರಕ್ಕೆ ಜನ ಬರ್ತಾರೆ ಹೊರತು ಜೇಡಿ ಯಾರ ಹತ್ರನೂ ಹೋಗೋದಿಲ್ಲ. ಐಮ್ ರಿಯಲಿ ಸಾರಿ. ನೋಡಿ ಜಯದೇವ್, ಇದರಿಂದ ಇರೋ ಉದ್ದೇಶನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ನನ್ನ ಜೊತೆ ಬರಲೇಬೇಕು. ಅದು ಅಲ್ಲದೆ ನಾನಿಲ್ಲಿ ನಿಮಿತ್ತ ಅಷ್ಟೆ. ನಿಮಗೆ ಬೇಲ್ ಕೊಡ್ತಿರೋದು ಅವರೇನೆ. ಯಾರವರು? ನನ್ನ ಜೊತೆ ಬಂದರೆ ಎಲ್ಲ ಗೊತ್ತಾಗುತ್ತೆ. ಯಾರು ಅಂತ ಹೇಳಿದ್ರೆ ಬರೋದೋ ಬೇಡೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ನೋಡಿ ಜಯದೇವ್, ನನ್ನ ಮೇಲೆ ನಂಬಿಕೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮೀಟಿಂಗ್ ಆದಮೇಲೆ ನಿಮ್ಮ ಭವಿಷ್ಯ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೊಸ ದಾರಿ ಕಾಣುತ್ತೆ. ನನ್ನ ಫ್ಯೂಚರು ಅವ್ರ ಕೈಲಿ. ರಿಯಲಿ? ಇಷ್ಟು ದಿನ ಈ ಜೆಡಿ ಬೇರೆಯವ್ರ ಹಣೆ ಬರ ಬರೀತಾ ಇದ್ದ. ಆದ್ರೆ ಈ ಜೆಡಿ ಹಣೆ ಬರನೇ ಚೇಂಜ್ ಮಾಡಕ್ಕೆ ಬಂದಿರೋ ಹೊಸ ಕ್ಯಾಂಡಿಡೇಟ್ ಯಾರಿರ್ಬೋದು? ಇರ್ಲಿ, ಬನ್ನಿ ನೋಡೋಣ. ಬನ್ನಿ, ನಿಮ್ಗೆ ಎಲ್ಲ ಉತ್ತರ ಸಿಗುತ್ತೆ. ಉತ್ತರ ಹುಡ್ಕೋಣ. ಬನ್ನಿ. ಒಂದ್ ನಿಮಿಷ, ನಿಮ್ ಡ್ರೈವರ್ ಹೆಸರು ಗೊತ್ತಾಗ? ನನ್ನ ಡ್ರೈವರ್ ಅಲ್ಲ, ಕ್ಯಾಬ್ ಡ್ರೈವರ್ ರಾಜು.
ಕ್ಯಾಬ್ ಡ್ರೈವರ್ ರಾಜು ಬೀಡ ಅಂಗಡಿ ಹತ್ರ ನಿಲ್ಸಮ್ಮ, ಮರಿಬೇಡ. ಮೇಡಮ್, ಏನು ಹಣೆ ಬರ ಬದಲಾಯಿಸ್ಬಿಡ್ತಾರೆ, ನಿಮಗೆ ಬೇಲ್ ಕೊಡ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಬಿಸ್ತಲ್ಲಿ ಒಣಗಿಸ್ತಾ ಇದೀರಲ್ರಿ. ಸೆಲ್ಲಲ್ಲೇ ತಣ್ಣಗಿದ್ದೆ ನಾನು. ವೇಟ್ ಮಾಡಿ, ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ. ಬರ್ತಾ ಇರ್ಬೋದು ಅನ್ಸುತ್ತೆ. ಇನ್ನೇನ್ ಬರ್ತಾರೆ. ನೋಡಿ, ಬಂದ್ರು ಅವ್ರೆ. ನೀ ನನ್ನ ಮಕ್ಕಳನ್ನ ಏನಾದರೂ ಮಾಡೋ ತನಕ ನೋಡ್ಕೊಂಡು ಸುಮ್ಮನೆ ಕೂತ್ಕೋತೀನಿ ಅಂತ ಅನ್ಕೊಂಡೆ ಗೌತಮ್. ನನ್ನ ಮಕ್ಕಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ಕೆಲ್ಸಕ್ಕೆ ಬೇಕಾದರೂ ಕೈ ಹಾಕ್ತೀನಿ. ಅದು ಯಾವತ್ತಿದ್ರೂ ಬದಲಾಗಲ್ಲ. ಇಷ್ಟು ದಿನ ನೀವು ನೋಡಿದ್ದು ಬರೀ ನಾಟಕ. ನಿಜವಾದ ಕತೆ ಇನ್ ಮುಂದೆ ಇದೆ.